ನಿಮಿಷ ಸದಸ್ಯರು ಪಾಪ ಗೋರಕ್ಷಣೆ ಬಗ್ಗೆ ಹೇಳ್ತಾ ಇದ್ರು. ವಾಸ್ತವಾಂಶ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನನ್ನ ಕ್ಷೇತ್ರದಲ್ಲಿ ಮೊನ್ನೆ ಒಂದು ಹೈನೋದ್ಯಮದಲ್ಲಿ ಇರ್ತಕ್ಕಂಥವ್ರಿಗೆ ಆ ಕಷ್ಟ ಏನು, ಅದ್ರ ನೋವೇನು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಮೊನ್ನೆ ಅಲ್ಲಿ ಯಾರೋ ಗೋವುಗಳು ತಗೊಂಡು ಹೋಗ್ತಾ ಇದ್ರು ಅಂತ ಹೇಳಿ ವಿಡಿಯೋ ಮಾಡ್ಕೊಂಡು ಹೋಗಿ ಅವ್ರನ್ನ ಹಿಡಿದು ಪೊಲೀಸಿಗೆ ಕೊಟ್ಟರು. ನಮ್ಮಲ್ಲಿ ಒಂದು ದೊಡ್ಡ ಸಂತೆ ಇದೆ, ಪ್ರತಿ ವಾರ ಅಲ್ಲಿ ಒಂದು ಏನು ಹಾಲು ಕೊಡ್ತಕ್ಕಂಥ ಹಸುಗಳು ಅಥವಾ ಬೇರೆ ಇದಕ್ಕೆ ಹೋಗ್ತಕ್ಕಂಥದ್ದಕ್ಕೆ ಹೋಗುವಂತ ಹಸುಗಳಲ್ಲಿ ಮಾರಾಟಕ್ಕೆ ಬರ್ತಾರೆ. ನೀವು ಅಲ್ಲಿ ಏನಾಗಿದೆ, ನಮ್ಮ ಭಾಗದಲ್ಲಿ ಹೈನೋದ್ಯಮ ಮಾಡ್ತಕ್ಕಂಥವ್ರಿಗೆ ಗಂಡು ಕರು ಹುಟ್ಟಿದಾಗ 2 ದಿವಸದ ಮೇಲೆ ಇಟ್ಕೊಳಲ್ಲ. ಇಲ್ಲಿ ಎಲ್ಲ ಯಾರು 99% ಎಲ್ಲ ರೈತರೇ, ಯಾರು 2 ದಿವಸದ ಮೇಲೆ ಇಟ್ಕೊಳಲ್ಲ. ಅದನ್ನ ನಾನು ಹಿಂದೆ ಎಲ್ಲ ಬಹಳ ಸಮಸ್ಯೆ ಆಯ್ತು. ಕೆಲವರು ಇದೇ ರೀತಿ ಮಾಡಿದಾಗ ಜಾಗ ಕೊಡ್ತೀನಿ, ನೀವು ಅಲ್ಲಿ ಗೋಶಾಲೆ ಮಾಡಿ ನೋಡ್ಕೊಳ್ಳಿ ಅಂದ್ವಿ. ಅದಕ್ಕೆ ಯಾರು ತಯಾರಿಲ್ಲ. ಅಲ್ಲಿ ಯಾರಾದ್ರೂ ಖರೀದಿ ಕಡೆಗೆ ರೈತರು ಬಂದು ಸ್ಟ್ರೈಕ್ ಮಾಡಿದ್ರಲ್ಲಿ ನಾವು ಸುಮಾರು 15-20 ಸಾವಿರ ಬಾಡಿಗೆ ಕೊಟ್ಟು ಕಾಲ್ ಮುರಿದೋಗಿದೆ ಹಸುಗೆ, ಇನ್ನೊಂದಾಗಿದೆ ಮತ್ತೊಂದಾಗಿದೆ, ಇಲ್ಲಿ ಯಾರು ವ್ಯಾಪಾರ ಮಾಡ್ತಾ ಇಲ್ಲ, ಇನ್ನೊಂದು ಆಗ್ತಾ ಇಲ್ಲ ಅಂತಕ್ಕಂಥದ್ದು. ಇದು ರೈತರಲ್ಲಿ ತಿಳುವಳಿಕೆ ಮೂಡಿಸುವಂತ ಕೆಲಸ ಆಗಬೇಕು. ಎಲ್ಲೋ ಯಾರೋ ಟ್ರಾನ್ಸ್ಪೋರ್ಟ್ ಮಾಡುವಂತವ್ರನ್ನ ತಡೆಯೋದು ಮತ್ತೊಂದಲ್ಲ. ಮೂಲ ಸಮಸ್ಯೆ ಇಲ್ಲಿದೆ, ಅದಕ್ಕೆ ಏನ್ ಪರಿಹಾರ ಹುಡುಕಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಚಿಂತನೆ ಮಾಡಬೇಕು. ಸುಮ್ಮನೆ ನಾವು ಗೋರಕ್ಷಣೆ ಅಂತ ಹೇಳಿ ಈ ರೀತಿ ಮಾರಲ್ ಪಾಲಿಸಿಂಗ್ ಮಾಡುವಂತದ್ದು ಒಳ್ಳೇದಲ್ಲ. ವಸ್ತುಸ್ಥಿತಿ ಏನು, ರೈತರು ಮಾಡ್ತಾ ಇದಾರೆ, ಯಾರವರು ರೈತರು? ಆಯ್ತು ಮಂತ್ರಿ ಮಾತಾಡ್ಲಿ, ಒಪಿನಿಯನ್ ಅಲ್ಲ, ವಸ್ತುಸ್ಥಿತಿ ಇದು. ಆಯ್ತು, ಮುಂದೆ ಮಾತಾಡಿ. ಮಂತ್ರಿಗಳಿಗೆ ಆಕ್ಷನ್ ತಗೊಳ್ಳಿ. ಈಗ ಮಾತಾಡ್ಲಿ.